ಮಿಂಚು ಮಿಂಚು ಸಿರಿ ಮಿಂಚು ಇದು ದಾರಿ ತೋರುವ ಮಿಂಚು. ಯಾರ್ದಮ್ಮ ಫೋನು? ಯಾರ್ದು ಇಲ್ಲಮ್ಮ. ಫೋನ್ ಸರಿಯಾಗಿ ವರ್ಕ್ ಆಗ್ತಿದೆಯೋ ಇಲ್ಲವೋ ಅಂತ ನೋಡಿದೆ ಅಷ್ಟೆ. ಅಮ್ಮ, ಮನೇಲೇ ಇದ್ದು ಬೇಜಾರಾಗ್ತಾ ಇದೆ. ಮಾರ್ಕೆಟ್ಗೆ ಹೋಗ್ಬಿಟ್ಟು ಬರೋಣವಾ? ಹಾಗೆ ಸ್ವಲ್ಪ ಶಾಪಿಂಗ್ ಮಾಡಬೇಕು, ಪಾಪುಗೇನೇನೋ ತೊಗೋಬೇಕು. ಇಲ್ಲ ಸರಿಯೋ, ನನಗೆ ಶಾಪಿಂಗು ಜನರು ಅಂದ್ರೇ ಬೇಜಾರು. ಹಲೋ, ಅವರಿಲ್ಲ ರೀ, ಸಂಜೆ ಮಾಡಿ. ಅಮ್ಮ, ಇವತ್ತು ಶಾಪಿಂಗ್ ಹೋಗೋದು ಬೇಡವೇ ಬೇಡ. ನೀವು ಯಾಕೋ ಬೇಜಾರಿನಲ್ಲಿದ್ದೀರಾ? ಒಂದು ಕೆಲಸ ಮಾಡೋಣ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ. ಶಾಪಿಂಗ್ ಇನ್ನೊಂದು ದಿನ ಮಾಡಿದ್ರಾಯ್ತು. ಇಲ್ಲ ಸರಿಯೋ, ನನಗೆ ಎಲ್ಲಿ ಬರೋಕ್ಕೂ ಮನಸ್ಸಿಲ್ಲ. ನೀನು ಸ್ವರೂಪನ ಜೊತೆಗೆ ಹೋಗ್ಬಾ. ಅವಳಿಗೆ ಇವತ್ತು ಈವ್ನಿಂಗ್ ಶಿಫ್ಟ್ ಅಮ್ಮ, ಬರೋದೇ ರಾತ್ರಿ 11 ಗಂಟೆ ಆಗುತ್ತೆ. ಅದು ಬಿಡಿ, ಏನಾಗಿದೆ ನಿಮ್ಗೆ ಇವತ್ತು? ಎಂಥ ಸಂದರ್ಭದಲ್ಲೂ ದೇವಸ್ಥಾನಕ್ಕೆ ಬರಲ್ಲ ಅಂತ ಹೇಳಿದವರೇ ಅಲ್ಲ ನೀವು. ಇವತ್ತೇನಾಗಿದೆ? ನಿಮ್ಮ ವರ್ತನೆ ಬದಲಾಗಿರೋ ಹಾಗಿದೆ. ಮನಸ್ಸಲ್ಲೇನೋ ಟೆನ್ಷನ್ ಇದೆ ಅನಿಸುತ್ತೆ. ಏನಾಯ್ತಮ್ಮ? ಅಮ್ಮ, ನಿಮ್ಮನ್ನೇ ಕೇಳ್ತಾ ಇರೋದು. ಏನಾಯಿತು? ಅಮ್ಮ ಅಮ್ಮ, ಯಾಕೆ ಅಳ್ತಾ ಇದ್ದೀರಾ? ಏನಾಯಿತು? ನನ್ನ ಹತ್ರನೂ ಹೇಳ್ಕೊಳ್ದೇ ಇರೋಂಥ ವಿಚಾರನ ಮತ್ತೆ ಹೇಳಿ ಮಾ, ಏನಾಯಿತು? ಯಾಕೆ ಅಳ್ತಾ ಇದ್ದೀರಾ? ನಮ್ಮ ದಿವಾಕರ ಯಾಕೋ ಫೋನ್ ಮಾಡಿಲ್ಲ. 3 ವಾರ ಆಯಿತು. ದಿವಾಕರನ? ವಾರಕ್ಕೆ ಒಂದ್ಸಲ ಆದರೂ ಮುಂಬೈಯಿಂದ ಫೋನ್ ಮಾಡ್ತಿದ್ದ. ಸಿನಿಮಾ ಮಾಡ್ತೀನಿ ಅಂತ ಅವ್ರ ಅಪ್ಪನ ಹತ್ರ ದುಡ್ಡು ತೊಗೊಂಡು ಹೋದ್ಮೇಲೆ ಈ ಕಡೆ ಬರಲೇ ಇಲ್ಲ ಅವನು. ನಿಮ್ಮ ಮಾವನು ಅವನಿಗೂ ಈ ಮನೆಗೂ ಯಾವ ಸಂಬಂಧನೂ ಇಲ್ಲ ಅಂತ ಕಳಿಸ್ಬಿಟ್ಟಿದ್ರು. ಇಲ್ಲಿಗೆ ಬರೋಕ್ಕೆ ಅವನಿಗೆ ಮುಖ ಇಲ್ಲ. ಆದರೂ ಫೋನ್ ಮಾಡಿ ಎಲ್ಲರನ್ನೂ ವಿಚಾರಿಸ್ಕೊತಿದ್ದ, ನನ್ನ ಜೊತೆ ಮಾತಾಡ್ತಿದ್ದ. ಅಮ್ಮ, ದಿವಾಕರ ಫೋನ್ ಮಾಡಿ ನಿಮ್ಮ ಜೊತೆ ಮಾತಾಡ್ತಿದ್ದಾನೆ ಅಂತ ಯಾಕೆ ಎಲ್ರಿಗೂ ಹೇಳಲಿಲ್ಲ ನೀವು? ನಿಮ್ಮ ಮಾವಂಗೆ ಗೊತ್ತಾದರೆ ಎಲ್ಲಿ ಅವನ್ನ ಬೈದ್ಬಿಡ್ತಾರೋ, ಫೋನ್ ಮಾಡೋದಕ್ಕೂ ಸಂಸ್ಕಾರ ತಂದುಬಿಡ್ತಾರೋ, ನನ್ನ ಮಗ ಮತ್ತಷ್ಟು ದೂರ ಆಗ್ಬಿಡ್ತಾನೇನೋ ಅನ್ನೋ ಭಯದಿಂದ ನಾನು ಯಾರಿಗೂ ಹೇಳಿಲ್ಲ ಸರಿ. ಈಗ ನೋಡು, 3 ವಾರದಿಂದ ಅವನು ಫೋನೇ ಮಾಡಿಲ್ಲ. ಯಾವ ಫೋನ್ ಬಂದರೂ ನಮ್ಮ ದಿವಾಕರಂತೆ ಅಂತ ಓಡೋಡಿ ಹೋಗ್ತೀನಿ. ಆದರೆ ಏನಮ್ಮ ನೀವು ಚಿಕ್ಕ ಮಕ್ಕಳ ಹಾಗೆ? ಅವ್ನು ಫೋನ್ ಮಾಡಲಿಲ್ಲ ಅಂದರೆ ಏನಾಯಿತು? ನೀವೇ ಅವನಿಗೆ ಫೋನ್ ಮಾಡಿ. ದಿವಾಕರ ನಂಬರ್ ಕೊಡಿ, ನಾನೇ ಕಾಲ್ ಮಾಡ್ತೀನಿ. ಅವನ ನಂಬರ್ ನನ್ನ ಹತ್ರ ಇದ್ದರೆ ನಾನಿಷ್ಟು ಒದ್ದಾಡ್ತಿದ್ನ ಸರಿಯೋ? ನಾನೇ ಫೋನ್ ಮಾಡಿ ಮಾತಾಡ್ತಿದ್ದೆ. ಅಂದರೆ ದಿವಾಕರನ್ ಫೋನ್ ನಂಬರ್ ಕೂಡ ನಿಮ್ಮ ಹತ್ರ ಇಲ್ವಾ? ಅಲ್ಲಮ್ಮ, ಇಷ್ಟು ಸಾರಿ ಅವನ ಜೊತೆ ಫೋನಲ್ಲಿ ಮಾತಾಡಿದ್ದೀರಾ, ಅವ್ನ ನಂಬರ್ ತೊಗೋಬೇಕಲ್ವಾ ನೀವು? ನಾನು ಫೋನ್ ನಂಬರ್ ಕೇಳಿದಾಗೆಲ್ಲ ದಿನಕ್ಕೆ ಒಂದೊಂದು ಕಡೆ ಇರ್ತೀನಿ, ಬೇರೆ ಬೇರೆ ನಂಬರ್ ಇರುತ್ತೆ. ನಾನೇ ಫೋನ್ ಮಾಡ್ತೀನಲ್ಲಮ್ಮ ಅಂತ ನನ್ನನ್ನು ಸುಮ್ಮನಾಗಿಸ್ಬಿಡ್ತಿದ್ದ. ರೆಗ್ಯುಲರ್ ಆಗಿ ಫೋನು ಮಾಡ್ತಿದ್ದ. ಹಾಗಾಗಿ ನಾನು ಕೇಳಕ್ಕೆ ಹೋಗಲಿಲ್ಲ. ಆದರೆ ಈಗ ಅವನಿಗೆ ಏನಾಗಿದೆಯೋ ಏನೋ. ಅಮ್ಮ,
ಸಮಾಧಾನ ಮಾಡ್ಕೊಳ್ಳಿ. ದಿವಾಕರ ಯಾವುದೋ ಕೆಲಸದಲ್ಲಿ ಬ್ಯುಸಿಯಾಗಿರಬೇಕು. ಫಿಲ್ಮ್ ಇಂಡಸ್ಟ್ರಿ ಅಂದರೆ ಗೊತ್ತಲ್ವಾ, ಟೈಮ್ ಇರಲ್ಲ ಅನಿಸುತ್ತೆ, ಅದಕ್ಕೆ ಫೋನ್ ಮಾಡಿರಲ್ಲ. ಅವನು ಎಲ್ಲಿದ್ದಾನೆ ಅಂತ ನಿಮಗೆ ಗೊತ್ತಾ? ಅವನೆಲ್ಲಿ ಕೆಲಸ ಮಾಡ್ತಿದ್ದಾನೆ ಅಂತನಾದರೂ ಗೊತ್ತಾ ನಿಮಗೆ? ಫಿಲ್ಮ್ ಮಾಡಬೇಕು ಅಂತಲ್ವಾ ಹೋಗಿದ್ದು, ಅದ್ರ ಬಗ್ಗೆ ಏನಾದರೂ ಹೇಳ್ತಿದ್ನಾ ನಿಮ್ಮ ಹತ್ರ? ಸಿನಿಮಾ ಬಗ್ಗೆ ಯಾವತ್ತೂ ಮಾತಾಡ್ತಿರ್ಲಿಲ್ಲ ಅವನು. ಕೆಲಸದ ವಿಷಯ ಮಾತಾಡಿದರೆ ಮಾತು ಮರೆಸೋನು. ಅದೇನೋ ಫೋಟೋಗ್ರಫಿ ಅಂತ ಹೇಳ್ತಿದ್ದ. ಬಹುಶಃ ಅವ್ರ ಅಪ್ಪನ ಹತ್ರ ತೊಗೊಂಡೋಗಿದ್ದ ದುಡ್ಡನ್ನು ಹಾಳು ಮಾಡಿದ್ದಾನೆ ಅಂತ ಕಾಣುತ್ತೆ. ಅದಕ್ಕೆ ಭಯ ಅವನಿಗೆ. ಕೆಲಸದ ವಿಷಯ ಕೇಳಿದ್ರು ಹೇಳ್ತಿರ್ಲಿಲ್ಲ. ಮತ್ತೆ ಎಲ್ಲಿ ಅಂತ ಹುಡ್ಕೋದಮ್ಮ? ಬಾಂಬೆಯಿಂದ ಸಣ್ಣ ಊರ, ಜನಗಳ ಜಾತ್ರೆ ಅದು. ಅಲ್ಲೆಲ್ಲಿ ಹುಡ್ಕೋದು ದಿವಾಕರನ್ನ? ನಿಮ್ಮನ್ನು ಕೇಳಿದ್ರೆ ಅವನ ಬಗ್ಗೆ ಯಾವ ವಿವರನೂ ಗೊತ್ತಿಲ್ಲ ಅಂತಿದ್ದೀರಾ. ಮತ್ತೇನು ಮಾಡೋದಮ್ಮ? ಅವನು ಫೋನ್ ಮಾಡೋವರೆಗೂ ಕಾಯಬೇಕು ಅಷ್ಟೆ. ಅಮ್ಮ, ಅಮ್ಮ, ದಿವಾಕರ ಬಾಂಬೆಲೇ ಅಲ್ವಾ ಇರೋದು? ಪ್ರಸಾದ್ ಕೂಡ ಅಲ್ಲೇ ಇರೋದು. ಅವ್ರದ್ದಲ್ಲಿ ರೆಕಾರ್ಡಿಂಗ್ ಸ್ಟುಡಿಯೋ ಇದೆ. ಈ ಸಿನಿಮಾ ಇಂಡಸ್ಟ್ರಿಯವ್ರ ಕಾಂಟ್ಯಾಕ್ಟ್ಸ್ ಪರಿಚಯ ಎಲ್ಲ ಪ್ರಸಾದ್ಗಿರತ್ತೆ. ದಿವಾಕರ ಸಿನಿಮಾ ಮಾಡಬೇಕು ಅಂತಲ್ವ ಬಾಂಬೆಗೆ ಹೋಗಿರೋದು, ಅದಕ್ಕೆ ರಿಲೇಟ್ ಆಗಿರೋಂಥ ಕೆಲಸನೇ ಮಾಡ್ತಾ ಇರ್ತಾನೆ. ಪ್ರಸಾದಿಗೆ ವಿಚಾರಿಸಿದ್ರೆ ಏನಾದರೂ ಗೊತ್ತಾಗ್ಬೋದು. ಇರಿ, ನಾನು ಪ್ರಸಾದಕ್ಕೆ ಫೋನ್ ಮಾಡ್ತೀನಿ. ನೀವೇನು ಗಾಬರಿ ಆಗಬೇಡಿಮ್ಮ, ದಿವಾಕರ ಸಿಕ್ಕೇ ಸಿಗ್ತಾನೆ. ಯಾರಮ್ಮ? ಯಾರು ಬೇಕಿತ್ತು? ಅದು ನನ್ನ ಮಗ ದಿನೇಶ ಅಂತ. ದಿನೇಶನ? ಆ ಹೆಸರನ್ನೋರು ಯಾರಿಲ್ಲಮ್ಮ ಇಲ್ಲಿ. ಇಲ್ಲಪ್ಪ, ನನ್ನ ಮಗ ದಿನೇಶ ಇದೇ ಆಫೀಸ್ನಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಿದ್ದ. ಹೇಳ್ತಾ ಇದ್ದೀವಲ್ಲಮ್ಮ, ಆ ಹೆಸರಿನವ್ರು ಇಲ್ಲಿ ಯಾರೂ ಇಲ್ಲ ಅಂತ. ನಿಮ್ಮ ಮಗನಿಗೆ ಒಂದು ಫೋನ್ ಮಾಡಿ ಕೇಳಿ ಯಾವ ಆಫೀಸು ಅಂತ. ಇಲ್ಲಪ್ಪ, ಅವ್ನ ಫೋನ್ ನಂಬರ್ ಯಾವುದು ನನ್ನ ಹತ್ರ ಇಲ್ಲ. ಅವನನ್ನು ನಾನು ನೋಡೇ ಬಹಳ ದಿನ ಆಯಿತು. ಹೇಯ್, ದಿನೇಶ್ ಅಂದರೆ ರಾಜು ಶರ್ಮಾ ಅವರಿದ್ದಾಗ ಒಬ್ಬರು ಮ್ಯಾನೇಜರ್ ಇದ್ದಾರಲ್ಲ, ಅವರೇ ಇರಬೇಕು. ಅವನೇಪ್ಪ, ಅವನೇ. ಅವ್ರು ಇವಾಗಿಲ್ಲಮ್ಮ, ಕೆಲಸ ಬಿಟ್ಬಿಟ್ರು. ಈಗ ಅವನು ಎಲ್ಲಿದ್ದಾನೆ ಅಂತ ನಿಮ್ಗೇನಾದರೂ ಗೊತ್ತೇನಪ್ಪ? ಗೊತ್ತಿಲ್ಲ ಅಮ್ಮ. ಏನದು ಹೊರಗೆ? ಯಾರ ಹೆಂಗಸು? ಯಾರ ದಿನೇಶನ್ ತಾಯಿ ಅಂತ ಸರ್, ಅವರು ಹುಡ್ಕೊಂಬಂದಿದ್ದಾರೆ. ದಿನೇಶನ ಕಳಿಸು ಒಳಗೆ. ನಮಸ್ತೆ ಸರ್. ನಮಸ್ತೆ ಅಮ್ಮ, ಕೂತ್ಕೊಳ್ಳಿ. ಏನು ನಿಮ್ಮ ಸಮಸ್ಯೆ? ನನ್ನ ಹತ್ರ ಹೇಳಿ. ನನ್ನ ಮಗ ದಿನೇಶ ಅಂತ. ಹೌದು, ಆದರೆ ಇತ್ತೀಚೆಗೆ ದಿನೇಶ ಕಾಣಿಸ್ತಿಲ್ಲ, ಇಲ್ಲೂ ಕೆಲಸ ಮಾಡ್ತಿಲ್ಲ. ಎಲ್ಲಿದ್ದಾನೋ ಏನೋ ಗೊತ್ತಿಲ್ಲ. ಎಲ್ಲಿದ್ದಾನೆ ಈಗ? ಆ ವಿಚಾರ ಗೊತ್ತಿದ್ದಿದ್ರೆ ನಾನು ಯಾಕೆ ಸರ್ ಅಲ್ಲಿಂದ ಇಲ್ಲಿವರೆಗೂ ಅವನನ್ನು ಹುಡ್ಕೊಂಡು ಬರ್ತಿದ್ದೆ? ಅಂದರೆ ನನ್ನ ಮಗ ಎಲ್ಲಿದ್ದಾನೆ, ಹೇಗಿದ್ದಾನೆ, ಈಗ ಏನು ಮಾಡ್ತಿದ್ದಾನೆ, ಈ ಯಾವ ವಿಷಯನೂ ನನಗೆ ಗೊತ್ತಿಲ್ಲ ಸರ್. ವರ್ಷಗಟ್ಟಲೆ ಆಯಿತು ಅವನು ಊರ ಕಡೆ ತಲೆ ಹಾಕಿ. ಒಂದು ಫೋನು ಮಾಡಿಲ್ಲ. ಅದಕ್ಕೆ ಗಾಬರಿಯಾಗಿ ನಾನೇ ಅವನನ್ನು ಹುಡುಕೊಂಡು ಇಲ್ಲಿಗೆ ಬಂದೆ. ಇಲ್ಲಿ ನೋಡಿದ್ರೆ ಇಲ್ಲಿ ಯಾರಿಗೂ ನನ್ನ ಮಗನ ವಿಷಯನೇ ಗೊತ್ತಿಲ್ಲ. ಹೋಗಲಿ, ಇಲ್ಲಿ ರಾಜೀವ್ ಶರ್ಮಾ ಅಂತಿದ್ನಲ್ಲ, ಅವನಿಗೆ ಎಲ್ಲಿದ್ದಾನೆ ಸರ್? ಅವನು ನಮ್ಮೂರು ಹುಡುಗನೇ,
ಅವನ ಕೆಲಸ ಕೊಡಿಸ್ತೀನಿ ಅಂದಿದ್ದಕ್ಕೆ ನಮ್ಮ ದಿನೇಶ ಊರು ಬಿಟ್ಟು ಬಂದಿದ್ದು. ರಾಜೀವ್ ಶರ್ಮನ್ ವಿಚಾರಿಸಿದ್ರೆ ದಿನೇಶ ಎಲ್ಲಿದ್ದಾನೆ ಅಂತ ಗೊತ್ತಾಗುತ್ತೆ ಸರ್. ಹ್ಞೂ, ನಿಮ್ಮ ಯೋಚನೆ ಸರಿಯಾಗಿದೆ. ರಾಜೀವ್ ಶರ್ಮನ್ ಕೇಳಿದ್ರೆ ದಿನೇಶ ಎಲ್ಲಿದ್ದಾನೆ ಅಂತ ಗೊತ್ತಾಗುತ್ತೆ. ಸರ್, ದಯವಿಟ್ಟು ರಾಜೀವ್ ಶರ್ಮನ್ ಅಡ್ರೆಸ್ ಕೊಡಿ ಸರ್, ನಾನು ಅವನನ್ನೇ ವಿಚಾರಿಸ್ತೀನಿ. ರಾಜೀವ್ ಶರ್ಮಾ ಈಗ ಜೈಲಿನಲ್ಲಿದ್ದಾನೆ. ಜೈಲ್ನಲ್ಲ? ಯಾಕೆ? ಅವನೇನು ತಪ್ಪು ಮಾಡ್ದ? ತಪ್ಪು ಮಾಡ್ದ ಜೈಲಿನಲ್ಲಿದ್ದಾನೆ. ಬಿಡಿ, ಅದ್ರ ಬಗ್ಗೆ ಮಾತಾಡ್ತಾ ಕೂತ್ರೆ ಏನೂ ಪ್ರಯೋಜನ ಇಲ್ಲ. ನೀವು ನಿಮ್ಮ ಮಗನ ಹುಡ್ಕೊಂಬಂದಿದ್ದೀರ. ರಾಜೀವ್ ಶರ್ಮನ ಭೇಟಿಯಾಗಿ ದಿನೇಶ ಎಲ್ಲಿದ್ದಾನೆ ಅಂತ ತಿಳ್ಕೊಳ್ಳಿ. ದಿನೇಶ ಕಾಣೆ ಆಗಿರೋದ್ರಿಂದ ನಮಗೂ ಆತಂಕ ಆಗಿದೆ. ಪಾಪ ಒಳ್ಳೆ ಹುಡುಗ, ಎಲ್ಲಿ ಹೋದ್ನೋ, ಅವನೆಲ್ಲಿದ್ದಾನೆ ಅಂತ ಗೊತ್ತಾದರೆ ನಮಗೂ ಸಮಾಧಾನ. ರಾಜೀವ್ ಶರ್ಮನ್ ಕೇಳಿ, ನನಗೂ ಏನಾದರೂ ಇನ್ಫಾರ್ಮೇಷನ್ ಗೊತ್ತಾದರೆ ನಾನು ಫೋನ್ ಮಾಡ್ತೀನಿ. ಸರಿ ಸರ್. ನಿಮ್ಮ ನಂಬರ್ ಹೇಳಿ. 0852 852 325084. ಒಂದು ನಿಮಿಷ ಇರಿ, ನಿಮಗೆ ಈ ಊರು ಹೊಸ್ತು, ನಮ್ಮನ್ನು ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೀನಿ. ಸರಿ ಸರ್. ರಾಜೀವ್ ಶರ್ಮಾ ಇರೋ ಜೈಲ್ ಹತ್ರ ಕರ್ಕೊಂಡು ಹೋಗೋಕೆ ಕೇಳೋ ಡ್ರೈವರ್ಗೆ. ಹ್ಞೂ ಸರ್. ನಿಮ್ಮಿಂದ ತುಂಬ ಉಪಕಾರ ಆಯಿತು. ನಮಸ್ತೆ ಸರ್. ಹಲೋ. ಹಲೋ ಸರ್, ನಾನು ಜಗದೀಶ್. ಹಲೋ ಜಗದೀಶ್. ಬ್ಯುಸಿ ಇದ್ದೀರಾ? ಇಲ್ಲ, ಹೇಳಿ. ಇವತ್ತು ನಮ್ಮ ಆಫೀಸ್ಗೆ ದಿನೇಶನ ತಾಯಿ ಬಂದಿದ್ದರು. ನಾನು ಅವರನ್ನು ರಾಜೀವನ ಹತ್ರ ಕಳಿಸಿದ್ದೀನಿ. ದಿನೇಶ ಎಲ್ಲಿದ್ದಾನೆ ಅಂತ ಅವನೇನಾದರೂ ಬಾಯ್ ಬಿಟ್ಟರೆ ನಮಗೆ ರಾಜೀವನ ವಿರುದ್ಧ ಬಲವಾದ ಸಾಕ್ಷಿ ಸಿಕ್ತಾಗತ್ತೆ. ಗುಡ್, ಒಳ್ಳೆ ಕೆಲಸ ಮಾಡಿದ್ರಿ. ಓಕೆ ಓಕೆ ಜಗದೀಶ್. ಓಕೆ ಸರ್, ಓಕೆ, ಬಾಯ್. ಹಲೋ ಡಿ ಕೆ. ಥ್ಯಾಂಕ್ ಯು. ನೀವು ಹೇಳಿದಾಗೆ ರಾಜೀವ್ನ ಹತ್ರ ಕಂಪ್ಲೇಂಟ್ ಬರೆಸ್ಕೊಂಡು ವೈಷ್ಣವಗಿರಿ ಹತ್ತಿರದಲ್ಲಿರೋ ಕಾಡುಗುಪ್ಪೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು ಬಂದೆ. ತುಂಬ ಕಷ್ಟದ ದಾರಿ ಅದು. ನದಿ ದಾಟಿ ಕಾಡಿನ ಮಧ್ಯ ಸಣ್ಣ ದಾರಿನಲ್ಲಿ ನಡ್ಕೊಂಡು ಹೋಗಬೇಕು. ನಿರ್ಜನ ಪ್ರದೇಶ. ಕಾಲೇಜ್ ಡೇಸ್ನಲ್ಲಿ ಟ್ರೆಕ್ಕಿಂಗ್ ಹೋಗಿದ್ದು ನೆನಪಾಯ್ತು. ಕೊನೆಗೂ ಬಿಡಲಿಲ್ಲ, ಆ ಜಾಗ ತಲುಪಿದೆ. ಸಣ್ಣ ಪೊಲೀಸ್ ಸ್ಟೇಷನ್ ಅದು. ಆ ASI ಹತ್ರ ಮಾತಾಡಿದೆ. ನಿಮ್ಮ ಹೆಸರು ಹೇಳಿದೆ, ಅವನೇ ಎಲ್ಲ ಕೆಲಸ ಮುಗಿಸ್ಕೊಟ್ಟ. ಸೊ ರಾಜೀವ್ ವಿರುದ್ಧ ಇದ್ದ ಬಲವಾದ ಮೊಬೈಲ್ ಸಾಕ್ಷಿ ಕಥೆ ಮುಗಿದೋಯ್ತು. ಕಾತ್ಯಾಯಿನಿ ಕೊಲೆ ನಡೆಯುವಾಗ ರಾಜೀವ್ ಹತ್ರ ಯಾವ ಮೊಬೈಲು ಇರಲಿಲ್ಲ. ಆದರೆ ಹಿಂದಿನ ದಿನಾನೇ ಮೊಬೈಲ್ ಕಳೆದೋಯ್ತು ಅಂತ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟಾಯಿತು. ಆದರೆ ಡಿ ಕೆ, ಕಾತ್ಯಾಯಿನಿ ಕೊಲೆ ಆದ ದಿವಸ ಬೆಳಗ್ಗೆ 9 ಗಂಟೆಗೆ ರಾಜೀವ್ನ ಹತ್ರ ನಾನು ಮಾತಾಡಿದ್ದೀನಿ ಅಂತ ಜಗದೀಶ್ ಹೇಳ್ತಾನಲ್ಲ. ಅವನು ಮಾತಾಡಿದ್ದೀನಿ ಅಂದರೆ ನಾವು ಇಲ್ಲ ಅಂತ ಹೇಳೋಣ. ಅವತ್ತು ರಾಜೀವ್ ಫೋನಲ್ಲಿ ಮಾತೇ ಆಡಿಲ್ಲ, ಅವನ ಹತ್ರ ಫೋನೇ ಇರಲಿಲ್ಲ ಅಂತ ನಾವು ಕೋರ್ಟಲ್ಲಿ ಹೇಳ್ತೀವಿ. ಹಾಗೆ ಹೇಳೋಕ್ಕಾಗಲ್ಲ ಡಿ ಕೆ. ಯಾಕೆ? ಸುಳ್ಳು ಹೇಳದೆ ಕೋರ್ಟಲ್ಲಿ ಕೇಸ್ ಗೆಲ್ಲೋದು ಅಸಾಧ್ಯ, ತಿಳ್ಕೊ. ಹಾಗಲ್ಲ, ಪೊಲೀಸ್ನವರು ರಾಜೀವನ ಮೊಬೈಲ್ನ ಸೀಸ್ ಮಾಡಿದ್ದಾರೆ. ಹಾಗಾಗಿ ರಾಜೀವು ನಾನು ಮಾತಾಡಿಲ್ಲ ಅಂತ ಹೇಳೋಕ್ಕಾಗಲ್ಲ. ಸೀಸ್ ಮಾಡಿರೋ ಮೊಬೈಲನ್ನು ಕಾಲ್ ಲಿಸ್ಟ್ ಚೆಕ್ ಮಾಡಿದ್ರೆ ಅದರಲ್ಲಿ ರಾಜೀವ್ ಮಾತಾಡಿರೋದು, ಅವನು ಸೈತಾನ್ ಘಾಟ್ನಲ್ಲಿ ಇದ್ದ ಅನ್ನೋದು ಗೊತ್ತಾಗುತ್ತೆ.
ಆರ್ ಕಂಟೆನ್ಷನ್ ಇಸ್ ದಸ್: 14ನೇ ತಾರೀಕು ಫೋನ್ ಕಾಲ್ ಬಂದಿದ್ದು ನಿಜ, ಅದು ಆ ಮೊಬೈಲಲ್ಲಿ ರಿಸೀವ್ ಆಗಿದ್ದು ನಿಜ. ಆದರೆ ಆ ಕಾಲ್ನ ರಾಜೀವ್ ರಿಸೀವ್ ಮಾಡಿರಲಿಲ್ಲ. ಯಾಕೆಂದರೆ ಆವತ್ತಿನ ದಿವಸ ಅವನ ಹತ್ರ ಫೋನ್ ಇರಲಿಲ್ಲ, ಹಿಂದಿನ ದಿವಸನೇ ಕಳೆದೋಗಿತ್ತು. ಡಿ ಕೆ, ನೀನು ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ? ಸೀಸ್ ಮಾಡಿರೋ ಮೊಬೈಲು ನಾವು ಹೆಣೆದಿರೋ ಕತೆ ಸುಳ್ಳು ಅಂತ ಪ್ರೂವ್ ಮಾಡುತ್ತೆ. ಸೀಸ್ ಆಗಿರೋ ಮೊಬೈಲು ರಾಜೀವಂದು ಅಲ್ಲ. ಇಲ್ಲ ಡಿ ಕೆ, ಸೀಸ್ ಆಗಿರೋದು ರಾಜೀವಂದೇ ಮೊಬೈಲು. ಅದು ರಾಜೀವ್ ಮೊಬೈಲ್ ಅಲ್ಲ ಅಂತ ಆಗಬೇಕು. ಹೇಗೆ? ಅದು ಗೊತ್ತಿದ್ರೆ ನೀನು ಯಾಕೆ ನನ್ನನ್ನು ಹುಡ್ಕೊಂಡ್ಬರ್ತಿದ್ದೆ? ಪೊಲೀಸ್ನವ್ರು ಸೀಸ್ ಮಾಡಿರೋ ಮೊಬೈಲು ಕೋರ್ಟ್ ಕಸ್ಟಡಿಯಲ್ಲಿರುತ್ತೆ. ಸ್ಟೋರ್ ಕೀಪರ್ ರಂಗಸ್ವಾಮಿ ಅಂತ ಇರ್ತಾನೆ. ಹಾಂ, ನೋಡಿದ್ದೀನಿ. ಅವನ ಹತ್ರ ಮಾತಾಡಿ ರಾಜೀವ್ ಫೋನ್ನ ರೀಪ್ಲೇಸ್ ಮಾಡಿಸು. ಒಂದಷ್ಟು ಹಣ ಕೊಡು, ಒಂದು ಹೊಸ ಮೊಬೈಲ್ ಕೊಡು. ರಾಜೀವ್ ಮೊಬೈಲ್ ಜಾಗದಲ್ಲಿ ಈ ಮೊಬೈಲ್ನ ಇಡಕ್ಕೆ ಹೇಳು. ಹಣ ಕೊಟ್ಟರೆ ರಂಗಸ್ವಾಮಿ ಕೆಲಸ ಮಾಡೋದಕ್ಕೆ ಒಪ್ತಾನ? ಕೋರ್ಟ್ನಲ್ಲಿ ಎಲ್ರಿಗೂ ರಂಗಸ್ವಾಮಿ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ. ಆ ವಿಷಯ ನನಗೂ ಗೊತ್ತಿದೆ. ರಂಗಸ್ವಾಮಿ ಬಗ್ಗೆ ಎಲ್ಲ ಡೀಟೇಲ್ಸು ಕಲೆಕ್ಟ್ ಮಾಡಿದ್ದೀನಿ. ಅವನಿಗೆ ಒಬ್ಬ ಮಗ, ಒಬ್ಬ ಮಗಳಿದ್ದಾರೆ. ಮಗನಿಗೆ ಕಣ್ಣು ಕಾಣಲ್ಲ. ಹಣ ಖರ್ಚು ಮಾಡಿ ಆಪರೇಷನ್ ಮಾಡಿಸಿ ಮಗನಿಗೆ ದೃಷ್ಟಿ ಕೊಡೋ ಶಕ್ತಿ ರಂಗಸ್ವಾಮಿಗಿಲ್ಲ. ನಾವ ಕೆಲಸ ಮಾಡೋಣ. ಆಪರೇಷನ್ಗೆ ಬೇಕಾದ ಹಣನ ಅವನ ಕೈಗಿಟ್ಟು ರಾಜೀವ್ ಮೊಬೈಲ್ ವಿಚಾರ ಮಾತಾಡು. ಮಗನ ಕಣ್ಣಿಗಿಂತ ಯಾವುದೋ ಅಪರಾಧಿಗೆ ಶಿಕ್ಷೆ ಆಗೋದು ಮುಖ್ಯ ಅಂತ ಯಾವ ತಂದೆಗೂ ಅನ್ಸಲ್ಲ. ನನ್ನ ರಂಗಸ್ವಾಮಿ ಇಸ್ ನಾಟ್ ಅನ್ ಎಕ್ಸೆಪ್ಷನ್. ಮಗನ ಆಪರೇಷನ್ಗೆ ಇಷ್ಟೊಂದು ಹಣ ಎಲ್ಲಿಂದ ಬಂತು ಅಂತ ಕೇಳ್ತಾರೆ ಜನ. ಉತ್ತರ ಭಾರತದ ಯಾವುದೋ ಸ್ವಾಮೀಜಿ ಆಸ್ಪತ್ರೆಯಲ್ಲಿ ಫ್ರೀಯಾಗಿ ಆಪರೇಷನ್ ಮಾಡಿದ್ರು ಅಂತ ಹೇಳಕ್ಕೆ ಕೇಳು. ಓಕೆ, ಈ ಕೆಲಸ ಇವತ್ತೇ ಆಗಬೇಕು. ಓಕೆ, ರೈಟ್. ನೀನು ಹೊಡ್ಬೋದು. ಐ ಆಮ್ ಬ್ಯುಸಿ. ಓಕೆ, ಸಿ ಯು. ಸೋಲಿನಲ್ಲೂ ಎಲ್ಲ ಮೀರಿ ಮಿಂಚಿ ನಿಂತೆಯ, ಬೆಳಕಿನಲ್ಲೂ ದೂರ ನಿಂತು ನೆರಳ ಕಂಡೆಯ. ಹೆಜ್ಜೆಯಲ್ಲಿ ಹಾದಿ ಮೂಡಿ ನೀಗಿ ಬಂಧನ, ನೀನೇ ಭೂಮಿ ನೀನೇ ಬಾನು ನೀನೇ ನಂದನ. ಮಿಂಚು ಮಿಂಚು ಸಿರಿ ಮಿಂಚು ಇದು ದಾರಿ ತೋರುವ